ಅಶ್ವಿನ್ ಮ್ಯಾಮ್ಗೆ ಒಳಗೆ ಕಲ್ಮಶ ಭಾಳ ತುಂಬಿಕೊಂಡೈತಿ. ಗ್ಯಾರಂಟಿ ಸಿಗ್ತದೆ. ಇದು ಒಂದು ಸತಿ ನನಗೋಸ್ಕರ ಹೇಳ್ತೀನಿ. ಯಾರಿಗೆ ಸೈ ಯಾರಿಗೆ ಗುಡ್ ಬೈ. ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ. ಅಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಸೊ ಜಸ್ಟ್ ಅಂದ್ರೆ ಕೆಲವೊಂದು ಶಾರ್ಟ್ಗಳನ್ನ ಹಾಕಿ ಸೊ ಅಲ್ಲಿ ಯಾರು ನಾಮಿನೇಟ್ ಆಗ್ತಾರೆ, ಸೊ ಎಲಿಮಿನೇಷನ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಜಸ್ಟ್ ಒಂದು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಅಂಡ್ ಕೆಲವೊಂದು ಅಂದ್ರೆ ಶಾರ್ಟ್ಗಳನ್ನ ಹಾಕಿದ್ದಾರೆ. ಬಿಕಾಸ್ ಈ ಒಂದು ವಾರದ ಏನೇನು ಒಂದು ಹೈಲೈಟೆಡ್ ಪಾಯಿಂಟ್ಗಳಿದಾವೆ, ಒಂದು ಮಾಳು ನಾಮಿನೇಷನ್ ಆಗಿರ್ಬೋದು, ಧ್ರುವಂತ್ ರಕ್ಷಿತಾ ಬಗ್ಗೆ ಮಾತಾಡಿರೋಂಥವ್ರಾಗಿರ್ಬೋದು, ಅಂಡ್ ಸುದಿ ಅವನ ಮೇಲೆ ಅವನಿಗೇನೆ ಭರವಸೆ ಇಲ್ಲದೆ ಇರೋವಂಥದ್ದು. ಆ್ಯಂಡ್ ಸೊ ಅದ್ರ ಬಗ್ಗೆ ಜೊತೆಗೆ ಗಿಲ್ಲಿ ಆ್ಯಂಡ್ ರಕ್ಷಿತಾ ಒಂದು ಕಿವಿಂದಲ್ಲಿ ಮಾತಾಡಿರುವಂಥದ್ದು ಟಾಸ್ಕ್ ಟೈಮಲ್ಲಿ, ಸೊ ಅದ್ರ ಬಗ್ಗೆ ಕೂಡ ಒಂದು ತೋರಿಸಿದ್ದಾರೆ. ಜೊತೆಗೆ 8 ಜನರಲ್ಲಿ ಯಾರು ಅಂದರೆ ಎಲಿಮಿನೇಟ್ ಆಗಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ತೋರಿಸಿದ್ದಾರೆ. ಸೊ ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳು ಮೇ ಬಿ ಕಿಚನ ಪಂಚಾಯತಿನಲ್ಲಿ ಡಿಸ್ಕಷನ್ಗೆ ಬರ್ಬೋದು. ಸೊ ಮೊದಲನೇದಾಗಿ ನೋಡಿದ್ರೆ ಮೇ ಬಿ ಮಾಳು ಅವರ ಒಂದು ನಾಮಿನೇಷನ್ ಬಗ್ಗೆ ಬಂದೇ ಬರುತ್ತೆ ಅಂತ ಅನಿಸುತ್ತೆ. ಬಿಕಾಸ್ ಅಲ್ಲಿ ಕೊಟ್ಟಿರೋವಂಥ ಒಂದು 90% ರೀಸನ್ಗಳು ವ್ಯಾಲಿಡ್ ಆಗಿರಲಿಲ್ಲ. ನಿನ್ನೆ ಯಾರೋ ಮೇ ಬಿ ಧನುಷ್ ಅಂತ ಅನ್ಸುತ್ತೆ, ಕರೆಕ್ಟಾಗಿ ಹೇಳಿದ್ರು ಅವ್ರು. ಹೆಂಗೆ ನೋಡೋಕೆ ಹೋದರೆ ಕಳಪೆ ಆ್ಯಂಡ್ ಉತ್ತಮ ಅಂತ ಬಂದಾಗ ಕಳಪೆನಲ್ಲಿ ಮಾಳುಗೆ ತೊಗೊಂಡು ಸೊ ನೀವು ಯಾರು ವ್ಯಕ್ತಿನ ಚೂಸ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ವ್ಯಕ್ತಿಗೆ ಚೂಸ್ ಮಾಡಿದ್ದಾದ್ಮೇಲೆ ಸೊ ರೀಸನ್ಗಳನ್ನ ಕರೆಕ್ಟಾಗಿ ಕೊಡಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ರು. ನಾನು ಹೇಳುವಂಥದ್ದು ಅದೇನೆ. ಸೊ ಮಾಳು ಮೊನ್ನೆ ತೊಗೊಂಡಿರುವಂಥ ಹೆಸರುಗಳು ಯಾವುದೂ ಕೂಡ ತಪ್ಪಿಲ್ಲ, ಅವರೆಲ್ಲ ನಾಮಿನೇಟ್ ಆಗೋವಂಥವ್ರೇನೆ. ಓಕೆ, ಬಟ್ ಅವ್ರಿಗೆ ರೀಸನ್ಗಳನ್ನ ಕೊಡಬೇಕಾದ್ರೆ ಸೊ ಅದಕ್ಕೆ ವ್ಯಾಲಿಡ್ ಅಂತ ಅನ್ಸುತ್ತೆ. ನೀವು ಯಾವ ವ್ಯಕ್ತಿಗೆ ಬೇಕಾದರೂ ನಾಮಿನೇಷನ್ ಮಾಡಿ, ಬಟ್ ಯಾವಾಗ ಅದು ವ್ಯಾಲಿಡ್ ಅಂತ ಅನ್ಸುತ್ತೆ ಅಂತಂದರೆ ನೀವು ಕೊಟ್ಟಿರೋವಂಥ ರೀಸನ್ ಮೇಲೆ. ಸೊ ಅದು ನನಗೆ ಇಷ್ಟ ಆಗಿರೋವಂಥದ್ದು ಧನುಷ್ ಅವ್ರು ನಿನ್ನೆ ಹೇಳಿರೋವಂಥದ್ದಕ್ಕೆ. ಸೊ ಅದಕ್ಕೂ ಅವತ್ತು ನಾನು ಹೇಳಿದೆ, ಮಾಳು ಮೀನ್ಸ್ ನಾಮಿನೇಷನ್ ಮಾಡೋ ಟೈಮಲ್ಲಿ ಎಲ್ಲ ಓಕೆ, ಯಾರ್ಯಾರು ನಾಮಿನೇಟ್ ಮಾಡಿದ್ರೆ ಎಲ್ಲರೂ ಕೂಡ ಡಿಸರ್ವಿಂಗ್ ಇದ್ದಾರೆ, ಬಟ್ ಅಲ್ಲಿ ಕೊಡೋವಂಥ ರೀಸನ್ಗಳಿದಾವಲ್ಲ, ಸೊ ಅದು ಸ್ವಲ್ಪ ಪ್ರಾಪರ್ ಆಗಿರಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಬಿಕಾಸ್ ಒಂದು ಅಶ್ವಿನಿ ಕೊಟ್ಟಿರೋಂಥ ನನ್ನ ಪ್ರಕಾರ ಕರೆಕ್ಟ್ ಆಗಿದೆ. ಅವರಿಗೆ ಮಸಿ ನೀರನ್ನು ಹಾಕ್ತಾರೆ, ಸೊ ಅಲ್ಲಿ ಅವ್ರ ಮನಸ್ಸಲ್ಲಿ ಯಾವಾಗಲೂ ಕಲ್ಮಶನೇ ಇದೆ, ಹಾಗಿದೆ ಅಂದರೆ. ಆ್ಯಂಡ್ ರಕ್ಷಿತಾಗಂತ ಬಂದಾಗ ಮಗಳು ಅಂತಾರೆ, ಹರ್ಟ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ. ಓಕೆ, ಚೆನ್ನಾಗಿದೆ ರೀಸನ್. ಅದು ಬಿಟ್ಟರೆ ಇನ್ನು ಮಿಕ್ಕಿರೋ ಒಂದು ಅಗೇನ್ ರಕ್ಷಿತಾಗ ಒಂದು ರೀಸನ್ ಕೊಡ್ತಾರೆ, ಅಂದರೆ ನಿದ್ರೆನಲ್ಲಿ ಇದ್ದಂಥವ್ರಿಗೆ ತಣ್ಣೀರು ಹಚ್ಚಿ ಎಚ್ಚರ ಮಾಡಿ ಅನ್ನೋ ರೀತಿಯಲ್ಲಿ. ಅವ್ರೇನು ಅನ್ಕೊಂಡ್ಬಿಟ್ಟಿದ್ದಾರೆ, ಯಾವಾಗಲೂ ಯಾರು ಮಲ್ಕೋತಾರೆ ಸೊ ಅವ್ರಿಗೆ ತಣ್ಣೀರು ಹಾಕಬೇಕು ಅಂತ. ಬಟ್ ಅವ್ರು ಹೇಳಿರೋವಂಥದ್ದು ಬಿಗ್ ಬಾಸ್ ಕಡೆಯಿಂದ ಅದು ಗುಣಲಕ್ಷಣ ಅಥವಾ ಒಂದು ಒಳಾರ್ಥ ಅಂತ ಬಂದಾಗ ಬಿಗ್ ಬಾಸ್ ಅನ್ನೋ ಒಂದು ಆಟದಲ್ಲಿ ಇನ್ನೂ ಯಾರು ನಿದ್ದೆ ಮಾಡ್ತಿದ್ದಾರೆ ಸೊ ಅವ್ರನ್ನೇ ಎಚ್ಚರಿಸಿ ಅನ್ನೋ ರೀತಿಯಲ್ಲಿ. ನನ್ನ ಪ್ರಕಾರ ಅದು ರಕ್ಷಿತಾ ಆಲ್ರೆಡಿ ಎದ್ದಿದ್ದಾಳೆ. ಅವಳು ಏನೇನು ಮಾಡಬೇಕು ಪ್ರತಿಯೊಂದು ಕೂಡ ಮಾಡ್ತಿದ್ದಾಳೆ ಸ್ಟ್ರಾಟಜಿ ಪ್ರಕಾರ ಅಥವಾ ಅವ್ರ ಮೈಂಡಿಗೆ ಗೊತ್ತಿದ್ದಂಗೆ. ಸೊ ಅವಳನ್ನ ಆ ಥರ ನೀರು ಹಾಕುವಂಥದ್ದು ಸರಿ ಇಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಅಲ್ಲಿ ರಕ್ಷಿತಾ ಕೂಡ ಎಕ್ಸ್ಪ್ಲೇನ್ ಮಾಡಿದ್ಲು, ಸೊ ಈ ನಿದ್ರೆ ಅಲ್ಲ, ಅದು ಬೇರೆ ನಿದ್ರೆ ಅನ್ನೋ ರೀತಿಯಲ್ಲಿ. ಬಟ್ ಆದರೂ ಕೂಡ ಆ ಥರದೊಂದು ತಪ್ಪುಗಳಾಗಿದೆ. ಆಮೇಲೆ ಇಲ್ಲಿ ಮಾಳು ಮೇಲೆ ಎಲ್ಲರೂ ಕೂಡ ನಿನ್ನೆ ಕಳಪೆದಲ್ಲಿ ಕೆಲವರೆಲ್ಲ ದಡ್ಡ ಅನ್ನೋವಂಥದ್ದು, ಸೊ ಕಾಂಟ್ರಾಕ್ಟರ್ ಅನ್ನೋವಂಥದ್ದೆಲ್ಲ ಮಾತಾಡಿದ್ರು ನಿನ್ನೆ ಒಂದು ಕಳಪೆನಲ್ಲಿ. ಅದು ನನಗೆ ನಿಜವಾಗ್ಲೂ ಸರಿ ಅಂತ ಅನಿಸಲಿಲ್ಲ. ಬಿಕಾಸ್ ಒಬ್ಬ ವ್ಯಕ್ತಿಗೆ ರೀಸನ್ಗಳು ಕೊಡೋಕೆ ಬಂದಿಲ್ಲ ಅಂತಂದಾಗ ಸೊ ಅದು ತಪ್ಪಿರ್ಬೋದು, ಇಲ್ಲ ಅಂತ ಹೇಳ್ತಲ್ಲ, ಬಟ್ ಅವನಿಗೆ ದಡ್ಡ ಅನ್ನೋವಂಥದ್ದು, ದಡ್ಡನ ಕೈಗೆ ರಾಚ ಕೊಟ್ಟರೆ ಹಿಂಗೆ ಆಗುತ್ತೆ ಅನ್ನೋವಂಥದ್ದು, ಸೊ ಅಷ್ಟೊಂದು ಅಂದರೆ ಮಾತಾಡುವಂಥದ್ದು, ಆ ಪದಗಳು ಬಳಸುವಂಥದ್ದು, ದಡ್ಡ ಅನ್ನುವಂಥದ್ದು, ಕಾಂಟ್ರಾಕ್ಟ್ ಅನ್ನುವಂಥದ್ದು, ಸೊ ಎಲ್ಲವೂ ಸರಿಯಲ್ಲ ಅಂತ ನನಗನ್ಸುತ್ತೆ. ಅವನಿಗೆ ಎಷ್ಟು ತಿಳುವಳಿಕೆ ಇದೆ ಬಿಗ್ ಬಾಸ್ ಆಟ ಅಂತ ಹೇಳ್ತಾ ಇದ್ದೀನಿ. ಹೊರ ಜಗತ್ತಲ್ಲಿ ಅವನಿಗೆ ಇನ್ನೂ ತುಂಬ ಒಂದು ದೊಡ್ಡ ಮಟ್ಟದ ತಿಳುವಳಿಕೆ ಇರ್ಬೋದು, ಬಟ್ ಬಿಗ್ ಬಾಸ್ ಆಟ ಅಂತ ಬಂದಾಗಲೇ ಬಿಗ್ ಬಾಸ್ ಆಟ ಆಡಲಿಕ್ಕೆ ಒಂದು ಬೇರೆ ಬೇಕಾಗುತ್ತೆ. ಸ್ಟ್ರಾಟಜಿ ಆಗಿರ್ಬೋದು, ಮೈಂಡ್ ಆಗಿರ್ಬೋದು. ಅದು ಕೆಲವರಿಗೆ ಅಲ್ಲಿ ಇರಲ್ಲ, ಈ ರೀಸನ್ಗಳು ಕೊಡಬೇಕು ಅಂತಂದಾಗ ಅಥವಾ ಪ್ರತಿಯೊಂದು ಕೂಡ ಚಟುವಟಿಕೆನಲ್ಲಿ ಸೊ ಅಷ್ಟು ಮೈಂಡ್ ಎಲ್ಲನೂ ಅಲ್ಲಿ ಹಾಕಕ್ಕಾಗಲ್ಲ. ಬಿಕಾಸ್ ಅವ್ರಿಗೆ ಆಟದ ಬಗ್ಗೆ ಗೊತ್ತಿಲ್ಲ, ಅಥವಾ ಅಷ್ಟೊಂದು ಪ್ಲಾನ್ ಮಾಡಿಕೊಂಡು ಎಲ್ಲ 6 ಜನಕ್ಕೂ ಕೂಡ ನಾಮಿನೇಷನ್ ಮಾಡಬೇಕು ಅಂತಂದರೆ ಅರ್ಥ ಆಗಿಲ್ಲ. ಅದೇ ರೀತಿಯಲ್ಲಿ ಮಾಡು ಅರ್ಥ ಆಗಿಲ್ಲ ಅಂತ ಅಂದ್ಕೊಳ್ಬೇಕಾಗುತ್ತೆ ಅಷ್ಟೇ. ಬಿಕಾಸ್ ಹಾಗಂದು ಮಾತ್ರ ಒಂದು ದಡ್ಡ ಅನ್ನೋವಂಥದ್ದು ಇದು ಎಲ್ಲೋ ಸರಿ ಅಂತ ನನಗೆ ಅನಿಸ್ಲಿಲ್ಲ. ಆ್ಯಂಡ್ ಇದಾದಮೇಲೆ ಧ್ರುವಂತ್ ರಕ್ಷಿತಾ ಬಗ್ಗೆ ಮಾತಾಡಿರುವಂಥದ್ದು, ಆ್ಯಂಡ್ ಬನಿಯನ್ ಬಗ್ಗೆ ನಮ್ಮ ಗಿಲ್ಲಿ ಬಗ್ಗೆ ಮಾತಾಡಿರುವಂಥದ್ದು, ಅವೆರಡೂ ಒಂದು ರೀಸನ್ಗಳೇನಿದೆಯಲ್ಲ. ಸೊ ಧ್ರುವಂತಲ್ಲಿ ಮೆಣಸಿನಕಾಯಿ ಟಾಸ್ಕಲ್ಲಿ ಮಾಡಿದಾಗ ಅದು ಧ್ರುವಂತ್ ರಕ್ಷಿತಾ ಹೇಳಿರುವಂಥದ್ದು ಎಂತ ಗೊತ್ತುಂಟ ಗಾಯ್ಸ್, ಹಾಗೆ ಅದು ಆಲ್ರೆಡಿ ಮುಗ್ದೋಗಿರೋಂಥ ಮ್ಯಾಟ್ರ್. ಅದು ಪಂಚಾಯತಿನಲ್ಲಿ ಮುಗ್ದೋಗಿದೆ. ಸುದೀಪ್ ಸರೇ ಡೈರೆಕ್ಟಾಗಿ ಹೇಳಿದ್ದಾರೆ, ಅವರಿಗೆ ಹೇಳಿದ್ದಾರೆ ಧ್ರುವಂತ್ಗೆ, ರಕ್ಷಿತಾ ಕನ್ನಡ ನಮಗೆ ಓಕೆ ಅನ್ನೋ ರೀತಿಯಲ್ಲಿ. ಸೊ ಅದಾದ್ಮೇಲೂ ಕೂಡ ಅದನ್ನು ತಿರ್ಗಾ ತೊಗೊಳ್ಳೋವಂಥದ್ದು ಎಲ್ಲೋ ಸರಿ ಅಂತ ನನಗೆ ಅನಿಸ್ಲಿಲ್ಲ. ಸೊ ಅಗೇನ್ ಅದನ್ನು ಕೂಡ ಅಲ್ಲಿ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಸುದ್ದಿ ಅಂತ ಬಂದಾಗ ಸೊ ಅವನ ಮೇಲೆ ಅವನಿಗೆ ಕಾನ್ಫಿಡೆನ್ಸ್ ಇಲ್ಲ. ಅಂದರೆ ಅಲ್ಲಿ ಹೇಳ್ತಿದ್ದಾನೆ, ಲಿಟ್ರಲ್ಲಿ ಬೇಡ್ಕೊತಿದ್ದಾನೆ, ಈ ಒಂದು ಸಾರಿ ನನ್ನ ಸೇವ್ ಮಾಡಿ, ಯಾಕಂದರೆ ಈ ಸಾರಿ ನಾನು ಪಕ್ಕ ಗ್ಯಾರಂಟಿ ಆಚೆ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಅಂದರೆ ಇವನ ಮೇಲೆ ಇವನಿಗೆ ಕಾನ್ಫಿಡೆನ್ಸ್ ಇಲ್ಲ. ನನ್ನ ಪ್ರಕಾರ ಅವ್ರ ಹತ್ರ ಪೊಟೆನ್ಷಿಯಲ್ ಇದೆ ಗುರು. ನಾನು ಸುದ್ದಿಯಿಂದ ಸಿಕ್ಕಾಪಟ್ಟೆ ಒಂದು ನಿರೀಕ್ಷೆ ಮಾಡಿದ್ದೆ, ಬಟ್ ಒಂದು 10% ಕೂಡ ಅವನು ಅಚೀವ್ ಮಾಡಿಲ್ಲ ಅಂತಲೇ ಹೇಳ್ತೀನಿ. ಅವನಿಗೆ ಪೊಟೆನ್ಷಿಯಲ್ ಇದೆ. ಅವ್ರ ಮಗ ನಿನ್ನೆ ಒಂದು ಇದರಲ್ಲಿ ಹೇಳ್ತಾ ಇದ್ದೀನಿ, ಪೊಟೆನ್ಷಿಯಲ್ ಇದೆ, ಸೊ ಚೆನ್ನಾಗಿ ಆಡು ಅನ್ನೋ ರೀತಿಯಲ್ಲಿ. ಬಟ್ ಅವ್ರಿಗೆ ಗೊತ್ತಿಲ್ಲ, ಸುಮ್ಮನೆ ಬಕೆಟ್ ಹಿಡ್ಕೊಂಡು ಅಲ್ಲಿ ತಿರುಗಾಡ್ತಿದ್ದಾರೆ. ಆ್ಯಂಡ್ ಅಟ್ಲೀಸ್ಟ್ ಅವ್ರದ್ದು ಪಂಚಿಂಗ್ ಲೈನ್ಗಳಿದ್ದಾವೆ, ಸೊ ಅದನ್ನು ಯೂಸ್ ಮಾಡಿಕೊಂಡು ಆಗಿದ್ದಾಗಲಿ. ಓಕೆ, ಇವಾಗ ಹೆಂಗಿದ್ರು ಆಲ್ಮೋಸ್ಟ್ ನೆಗೆಟಿವೇ ಹೋಗ್ತಾ ಇದೆ, ಸೊ ಓಟ್ಸ್ ಅಂತೂ ಬರಲ್ಲ. ಒಂದು ನೋಡಿ ಮೊನ್ನೆ ಒಂದು ಕಾಮಿಡಿಯ ಜಂಪ್ ಮಾಡಿದ್ದಕ್ಕೇನೆ ಯಾವ ರೇಂಜಿಗೆ ಎಲ್ಲರೂ ನಕ್ಕರು ಅಂತ.
ಇಡೀ ಬಿಗ್ ಬಾಸ್ ನೋಡುವಂಥವ್ರು. ಸೊ ಅಂಥದ್ದು ಏನಾದರೂ ಒಂದು ಮಾಡಲೇಬೇಕು ಅವ್ನು ಇವಾಗ. ಇಲ್ಲ ಅಂತಂದರೆ ಮಾಡು ಇಲ್ಲವೇ ಮಡಿ ಅನ್ನೋ ಒಂದು ಟೈಮಲ್ಲಿ ಇದ್ದಾರೆ. ಇವಾಗ ಇನ್ನೂ 50 ಡೇಸ್ ಬ್ಯಾಲೆನ್ಸ್ ಇದೆ. ಓಕೆ, ಸೊ ಇವಾಗ ಏನಾದರೂ ಅಟ್ಲೀಸ್ಟ್ ಮಾಡಿದ್ರೆ ಕಂಫರ್ಟ್ ಝೋನಿಂದ ಬಂದು ನೆಗೆಟಿವೋ ಪಾಸಿಟಿವೋ ಯಾರನ್ನು ಬೇಕಾದ್ರೂ ಅವ್ರು ಎದುರಾಕೊಳ್ಳಿ. ಸೊ ಆ ಥರ ಏನಾದರೂ ಒಂದು ಮಾಡಬೇಕು. ಇಲ್ಲ ಅಂತಂದರೆ ಸುದ್ದಿಗಂತೂ ಖಂಡಿತವಾಗ್ಲೂ ಉಳ್ಗಲ್ಲ. ಆ್ಯಂಡ್ ಅವನ ಹೆಸರನ್ನ ಅವನೇ ಮೇ ಬಿ ಹಾಳು ಮಾಡ್ಕೊತಾವ ಅಂತ ನನಗನ್ಸುತ್ತೆ. ಹೊರಗಡೆ ಸಿನಿಮಾ ಸಿಗ್ಬೋದು, ಬಟ್ ಅವನು ಗತ್ತಿದೆಯಲ್ಲ, ಸೊ ಅದನ್ನು ಮೇಂಟೈನ್ ಮಾಡಿ. ಸೊ ನೆಗೆಟಿವೋ ಪಾಸಿಟಿವೋ ಒಂದು ಹಂಗೆ ನುಗ್ತಾ ಇರಬೇಕು ಅನ್ನೋದು ನನ್ನ ಅನಿಸಿಕೆ. ಬಟ್ ಅದು ಗೊತ್ತಿಲ್ಲ, ಅದು ಯಾರು ಅವನಿಗೆ ಹೇಳ್ತಾರೆ, ಅದು ಇಂಡೈರೆಕ್ಟಾಗಿ ಹೇಳಿದ್ರೆ ಅರ್ಥ ಆಗಲ್ಲ ಇವ್ರಿಗೆ. ಲಾಸ್ಟ್ ಸೀಸನ್ ಮಂಜು ಅವರೇ ಪರವಾಗಿಲ್ಲ ಅಂತ ಅನ್ಸುತ್ತೆ ಸುದಿನ ಕಂಪೇರ್ ಮಾಡಿದ್ರೆ. ಓಕೆ, ಇದಾದಮೇಲೆ ಅಲ್ಲಿ ಗಿಲ್ಲಿ ಆ್ಯಂಡ್ ರಕ್ಷಿತಾ ಪಿಸು ಮಾತು ಬಗ್ಗೆ. ಅಲ್ಲಿ ಗಿಲ್ಲಿ ಏನು ಹೇಳಿದಾರೋ, ರಕ್ಷಿತಾ ಏನು ಕೇಳಿದಾರೋ ಅದು ಸೆಕೆಂಡ್ರಿ. ಬಟ್ ಆ ಟಾಸ್ಕ್ ನಡೆಯುವಂಥ ಟೈಮಲ್ಲಿ ಬೆಲ್ ಆಗಿದ್ದಾದ್ಮೇಲೆ ಸೊ ಅದು ಪರ್ಸ್ನಲ್ ಆಗಿದ್ರೆ ಮೇ ಬಿ ಅದು ಆಚೆ ಇಟ್ಕೊಬೋದಾಗಿದ್ದು, ಅಥವಾ ಪರ್ಸ್ನಲ್ ಆಗಿ ಏನೇ ಇದ್ರು ಕೂಡ ಅದನ್ನ ಹೇಳ್ಬೋದಾಗಿದ್ದು ಓಪನ್ ಅಪ್ ಆಗಿ. ಪರ್ಸ್ನಲ್ ಆಗಿದ್ದಿದ್ರೆ ಆ ಟಾಸ್ಕ್ ಬಗ್ಗೆ ಏನೋ ಒಂದು ಪ್ರ್ಯಾಂಕ್ ಮಾಡ್ಲಿಕ್ಕೆ ಹೋಗಿರೋವಂಥದ್ದು ಗಿಲ್ಲಿ. ಬಟ್ ಅದು ಖಂಡಿತವಾಗ್ಲೂ ಹೊರಗಡೆಗೆ ತಪ್ಪಾಗಿ ಅಂತಲೇ ಕಾಣಿಸುತ್ತೆ. ಜೊತೆಗೆ ಪಿಸು ಧ್ವನಿಯಲ್ಲಿ ಮಾತಾಡಿರುವಂಥದ್ದು ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಕೂಡ ತಪ್ಪಿದೆ. ಸೊ ಅದಕ್ಕೂ ಕೂಡ ಮೇ ಬಿ ಒಂದು ಚಿಕ್ಕದಾಗಿ ಸುದೀಪ್ ಸರ್ ಏನಾದರೂ ಕ್ಲಾಸ್ ತಗೋಬಹುದು ಅಂತ ಅನ್ಸುತ್ತೆ. ಓಕೆ, ಆ್ಯಂಡ್ ಇದು ಬಿಟ್ಟರೆ ಇನ್ನು 8 ಜನರಲ್ಲಿ ಯಾರಿಗೆ ಸೈ ಯಾರಿಗೆ ಗುಡ್ ಬಾಯ್ ಅನ್ನೋ ರೀತಿಯಲ್ಲಿ ಒಂದು ಲೈನ್ ಕೂಡ ಹೇಳಿದ್ದಾರೆ. ಆ್ಯಂಡ್ ಇದರಲ್ಲಿ ಆಲ್ರೆಡಿ ಗೊತ್ತಿದೆ ಯಾರ್ಯಾರು ನಾಮಿನೇಷನ್ ಆಗಿದ್ದಾರೆ ಅಂತ. ಒಂದು ಸುಧಿ, ರಿಷಾ, ಧ್ರುವಂತ್, ರಾಶಿಕಾ, ಅಶ್ವಿನಿ, ರಕ್ಷಿತಾ ಆ್ಯಂಡ್ ರಘು, ಜೊತೆಗೆ ಜಾನ್ವಿ. ಸೊ ಇದರಲ್ಲಿ ನನಗೆ ತುಂಬ ಡೇಂಜರ್ ಝೋನ್ ಅಂತ ಅನಿಸಿರೋದಂತಂದರೆ ಒಂದು ನಮ್ಮ ರಿಷಾ ಅವರು ಆ್ಯಂಡ್ ಇನ್ನೊಂದು ಸುಧಿ ಅವರು ಅಂತ ಅನಿಸುತ್ತೆ. ಆ್ಯಂಡ್ ಧ್ರುವಂತು ಕೂಡ ಎಗರ್ಕೋಬೋದು. ಬಟ್ ಧ್ರುವಂತನ ಮೇ ಬಿ ಒಳಗಡೆ ಇಡ್ತಾರೆ ಅಂತ ಅನಿಸುತ್ತೆ. ಬಿಕಾಸ್ ಅವನು ಕ್ಯಾಲ್ಕುಲೇಟಿವ್ ಮೈಂಡ್ ಇದ್ದಾನೆ. ಸೊ ಆ ಕಡೆಯಿಂದ ಈ ಕಡೆಗೆ ಆ ಕಡೆ ಏನೇನೋ ಮಾಡ್ತಿದ್ದಾನೆ ಒಟ್ಟಿನಲ್ಲಿ. ಸೊ ಅದಕ್ಕೋಸ್ಕರ ಮೇ ಬಿ ಅವ್ನು ಇರಬಹುದು. ಬಟ್ ರಿಷಾ ತುಂಬ ನನಗೆ ಡೇಂಜರ್ ಝೋನಲ್ಲಿ ಸಿಕ್ಕಾಪಟ್ಟೆ ಅನ್ನಿಸ್ತಾ ಇದ್ದಾರೆ. ಬಟ್ ಮೇ ಬಿ ಸುಧಿ ಅವ್ರ ರಿಷಾ, ನನ್ನ ಪ್ರಕಾರ ರಿಷಾ ಹೋಗ್ಬೋದು. ಆ್ಯಂಡ್ ಅವರೇ ಹೋಗಬೇಕು ಅಂತ ಅನಿಸುತ್ತೆ. ಯಾಕಂದರೆ ಆಟ ಅಂತ ಬಂದಾಗ ಏನೂ ಇಲ್ಲ, ಬರೀ ಸುಮ್ಮನೆ ಈ ಕಡೆ ತೊಗೊಂಡೋಗಿ ಆ ಕಡೆ ಹೇಳುವಂಥದ್ದು, ಆ ಕಡೆ ಅಂತಂದು ಈ ಕಡೆ ಹೇಳುವಂಥದ್ದು. ಸ್ಟಾರ್ಟಿಂಗ್ ಬಂದಾಗ ಗ್ರೂಪಿಸಮ್ ಮಾಡ್ಕೊತಿದ್ದಾರೆ, ಹಂಗೆ ಮಾಡ್ತಿದ್ದಾರೆ. ಅಶ್ವಿನ್ ಅವ್ರು ಹಿಂಗೆ ಅಂದರು. ಇವಾಗ ಅವ್ರದ್ದೇ ಗುಂಪಲ್ಲಿ ಸೇರಿಕೊಂಡು ಯಾರ್ಯಾರಿಗೋ ಡೈರೆಕ್ಟಾಗಿ ಇದು ಮಾಡಿದ್ರು, ಧ್ರುವಂತ ಆ್ಯಂಡ್ ಅಶ್ವಿನಿ ಅಂತ ಬಂದಾಗ. ಸೊ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಇವಾಗ. ಸೊ ಇದರಲ್ಲಿ ಇನ್ನೇನು ಇಂಡಿವಿಜುವಲ್ ಆಟ ಬಂತವ್ರದ್ದು. ಸೊ ಮನೆಗೆ ಬಂದ್ಬಿಟ್ಟು ಏನು ಅಂತ ದಬಾಕಿರೋದು ಏನೂ ಇಲ್ಲ. ಸೊ ಅದಕ್ಕೋಸ್ಕರ ರಿಷಾ ಅವ್ರನ್ನ ಆಚೆ ಕಳಿಸಿದ್ರೆ ಸೊ ಮೇ ಬಿ ಇನ್ನೊಂಚೂರು ಗೇಮ್ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂತ ನನಗನ್ಸುತ್ತೆ. ಓಕೆ, ಸೊ ಇದು ಬಿಟ್ಟರೆ ಇನ್ನು ಮಿಕ್ಕಿದವ್ರು ರಘು ಆದ್ರಾಗಿರ್ಬೋದು, ಜಾನ್ವಿ, ರಕ್ಷಿತಾ, ಅಶ್ವಿನಿ, ಇನ್ಕ್ಲೂಡಿಂಗ್ ರಾಶಿಕಾ ಕೂಡ ಸೊ ಓಟ್ಸ್ಗಳು ಬರುತ್ತೆ. ಆ್ಯಂಡ್ ಅವ್ರು ಸೇವ್ ಆಗ್ತಾರೆ. ಈ 3 ಜನರಲ್ಲಿ ಸೊ ರಿಷಾ ಅವ್ರು ಹೋಗ್ಬೋದು ಅಂತ ಅನಿಸುತ್ತೆ. ಧ್ರುವಂತ್, ಸುಧಿ ಆ್ಯಂಡ್ ರಿಷಾ. ಸೊ ಇವರು ಮೇ ಬಿ ಬಾಟಮ್ 3ನಲ್ಲಿ ಇರ್ತಾರೆ. ಸೊ ಅದರಲ್ಲಿ ರಿಷಾ ಗೆಟ್ ಪಾಸ್ ಅಂತಾನೆ ಹೇಳ್ಬೋದು. ಓಕೆ, ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ಮಾತಾಡೋದಾದ್ರೆ, ಸೊ ನಿನ್ನೆ ಎಪಿಸೋಡಲ್ಲಿ ನನಗೆ ತುಂಬ ಡಿಫ್ರೆಂಟ್ ಅಥವಾ ಒಂದು ಸ್ವಲ್ಪ ಸರ್ಪ್ರೈಸ್ ಅಂತ ಅನಿಸಿರೋದೇನು ಅಂತಂದರೆ, ಕೆಲವೊಂದು ಡಿಸ್ಕಷನ್ಗಳು. ಒಂದು ಇಲ್ಲಿ ಕಾವ್ಯ, ಅಶ್ವಿನಿ ಅದ್ರಾಗಿರ್ಬೋದು, ಜಾನ್ವಿ ಅದ್ರಾಗಿರ್ಬೋದು, ಸ್ಪಂದನ ಅದ್ರಾಗಿರ್ಬೋದು, ಇವರೆಲ್ಲ ಸೇರ್ಕೊಂಡು ಡಿಸ್ಕಷನ್ ಮಾಡ್ತಿರೋವಂಥದ್ದು. ಸೊ ನನಗೆಲ್ಲೋ ಒಂದು ಸ್ವಲ್ಪ ಆಶ್ಚರ್ಯ ಆಯಿತು. ಬಿಕಾಸ್ ಕಾವ್ಯ ಆ್ಯಂಡ್ ಸ್ಪಂದನ ಅಂತಂದಾಗ ಸೊ ಎಲ್ಲೂ ಕೂಡ ಅಶ್ವಿನಿ ಅಥವಾ ಜಾನ್ವಿ ಅವ್ರ ಜೊತೆಗೆ ಸೇರ್ಕೊತಾ ಇರಲಿಲ್ಲ. ಬಟ್ ಇನ್ನೂ ಒಂದು ಎಪಿಸೋಡಲ್ಲಿ ಎಲ್ಲರೂ ಕೂಡ ಡಿಸ್ಕಷನ್ ಮಾಡ್ತಿರೋವಂಥದ್ದು ಸ್ವಲ್ಪ ಆಶ್ಚರ್ಯ ಆಯಿತು. ಆ್ಯಂಡ್ ರಾಶಿಕಾ, ಕಾವ್ಯ, ಸೊ ಈ ಥರದ್ದು ಸ್ವಲ್ಪ ಈ ಮಾತುಕತೆಗಳು, ಡಿಸ್ಕಷನ್ಗಳು ಸೊ ರೇರ್ ಆಗಿ ಸಿಗೋವಂಥದ್ದು ಬಿಗ್ ಬಾಸ್ ಮನೆ ಒಳಗೆ. ಬಿಕಾಸ್ ಇವ್ರದ್ದು ಒಂದು ಕಡೆಗೆ ಅಶ್ವಿನಿ ಅವ್ರದ್ದೇ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರದ್ದು ಒಂದು ಕಡೆಗೆ ಗಿಲ್ಲಿ, ಕಾವ್ಯ, ಸ್ಪಂದನ, ಸೊ ಇವ್ರು ಒಂದು ಕಡೆಗೆ ಇರ್ತಾರೆ. ಸೊ ಇವರೆಲ್ಲ ಸೇರ್ಕೊಂಡು ಇನ್ನೇ ಮಾತಾಡೋದು ನೋಡಿ ಓಕೆ ಏನೋಪ್ಪ ಒಂದು ಸ್ವಲ್ಪ ಡಿಫ್ರೆಂಟಾಗಿ ನೋಡ್ಲಿಕ್ಕೆ ಸಿಗ್ತಾ ಇದೆಯಲ್ಲ ಅಂತ ಅನ್ಸುತ್ತೆ ನನಗೆ. ಗೊತ್ತಿಲ್ಲ, ಅವರವರ ಆಟಗಳನ್ನು ಅವರವರು ಒಂದು ರೀತಿಯಲ್ಲಿ ತನ್ನದೇ ಆದ ಒಂದು ರೂಪದಲ್ಲಿ ಶುರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಸ್ಪಂದನ ಸ್ವಲ್ಪ ಇಂಪ್ರೆಸಿವ್ ಅಂತ ಅನ್ನಿಸ್ತಿದ್ದಾರೆ. ಅಂದರೆ ಟಾಸ್ಕ್ ಅಂತ ಬಂದಾಗ ಅದು ಒಂದೇ ಟಾಸ್ಕ್ ಆಡಿದ್ರೂ ಕೂಡ ಬಟ್ ಮನೆಯವ್ರು ಎಲ್ಲರ ಜೊತೆಗೂ ಕೂಡ ಬೆರಿತಾ ಇದ್ದಾರೆ. ಸೊ ಅದು ಒಂದು ಗುಡ್ ಅಂತಲೇ ಹೇಳ್ಬೋದು ಅವರ ಒಂದು ಆಟಕ್ಕೆ, ಬಿಗ್ ಬಾಸ್ ಆಟಕ್ಕೆ. ಬಟ್ ಓಕೆ, ಎಲ್ಲರೂ ಕೂಡ ಅರ್ಥ ಮಾಡ್ಕೊತಿದ್ದಾರೆ ಬಿಗ್ ಬಾಸ್ ಹೇಗೆ ನಡೆಯುತ್ತೆ ಅಥವಾ ಹೇಗೆ ಆಡಬೇಕು ಅನ್ನೋ ರೀತಿಯಲ್ಲಿ. ಆ್ಯಂಡ್ ಇದ್ರ ಜೊತೆಗೆ ನಮ್ಮ ಕ್ಯಾಪ್ಟನ್ ಆಗಿ ರಘು ಅವ್ರು ಬೇರೆ ಆಯ್ಕೆ ಆಗ್ತಾರೆ. ಆ್ಯಂಡ್ ಅಲ್ಲಿ ಟಾಸ್ಕ್ ಸ್ವಲ್ಪ ಕನ್ಫ್ಯೂಷನಲ್ಲಿ ಅದು ಕಂಪ್ಲೀಟ್ ಆಯಿತು. ಆ್ಯಂಡ್ ವಿನ್ ಕೂಡ ಘೋಷಣೆ ಮಾಡಿದ್ರು ಯಾರು ನಮ್ಮ ಮಾಳು ಅವರು. ಅಗೇನ್ ಇದೇ ಪ್ರಾಬ್ಲಮ್ ಆಗ್ತಿರೋವಂಥದ್ದು ಮಾಳು. ಏನಂತಂದರೆ ಏನಾದರೂ ರೀಸನ್ಗಳು ಕೊಡಬೇಕು ಅಂತಂದಾಗ, ಉಸ್ತುವಾರಿ ಅಂತ ಬಂದಾಗ ತುಂಬ ಅಂದರೆ ತುಂಬ ಕಷ್ಟಪಡ್ತಿದ್ದಾರೆ. ಬಿಕಾಸ್ ಅವ್ರ ರೂಲ್ಸ್ಗಳು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಆ ರೂಲ್ ಬುಕ್ ಕೂಡ ಅಷ್ಟೇ, ಅದನ್ನು ತಿಳ್ಕೊಳ್ಳೋದ್ರಲ್ಲಿ ಮೇ ಬಿ ಎಲ್ಲೋ ಮಿಸ್ಟೇಕ್ ಮಾಡ್ತಾರೆ ಅಂತ ಅನ್ಸುತ್ತೆ. ಫಸ್ಟ್ಗೆ ಅದೇನು ಬಿಲ್ಲೆಗಳನ್ನು ಜೋಡಿಸ್ಬೇಕಾಗಿತ್ತು ಅದು ಒಂದರಿಂದನೇ ಜೋಡಿಸ್ಬೇಕು ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ರಘು ಹೇಳ್ತಾ ಇದ್ರೆ ಅಲ್ಲಿ ಕ್ಲಿಯರ್ ಆಗಿ, ಇಲ್ಲ ಎಲ್ಲಿ ಬೇಕಾದ್ರೂ ಜೋಡಿಸ್ಬೋದು ಬಟ್ ಒಂದೊಂದೇ ಜೋಡಿಸ್ಬೇಕು. ಓಕೆ, ಒಪ್ಕೋತೀನಿ. ಫಸ್ಟ್ ಒಂದು ಸಾರಿ ಏನೋ 2 ತಂದ್ರು ಅವ್ರು ಒಂದೇ ಟೈಮಲ್ಲಿ, ಟೈಮಲ್ಲಿ ಹಂಗೆ ತರೋಂಗಿಲ್ಲ, ಅದು ಒಂದೊಂದೇ ತರಬೇಕು ಅಂತ. ಅಲ್ಲ ಅದಾದಮೇಲೆ ಒಂದೊಂದೇ ತೊಗೊಂಡು ಬರ್ತಾರೆ. ಬಟ್ ಮಾಳು ಹೇಳೋಂತಂದರೆ ಸೀರಿಯಲ್ ಪ್ರಕಾರ 1, 2, 3, 4 ಹಿಂಗೆ ಹಾಕ್ಕೊಂಡು ಹೋಗ್ಬೇಕು ಅಂತ. ಬಟ್ ಅಲ್ಲಿ ಯಾರು ರಘು ಹೇಳೋವಂಥದ್ದು ಎಲ್ಲಿ ಬೇಕಾದರೂ ಹಾಕ್ಬೋದು, ನಾನು 20ರಿಂದ ಬೇಕಾದರೂ ಶುರು ಮಾಡಲಿ, 15ರಿಂದ ಬೇಕಾದ್ರೂ ಶುರು ಮಾಡಲಿ, ಒಂದೊಂದು ಹಾಕಬೇಕು ಒಪ್ಕೊತೀನಿ, ಬಟ್ ಒಂದರಿಂದನೇ ಹಾಕಬೇಕು ಅಂತ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ರೂಲ್ ಬುಕ್ಕಲ್ಲಿ ಏನಿದೆಯೋ ಏನಿಲ್ವೋ ಗೊತ್ತಿಲ್ಲ. ಸೊ ಅದ್ರ ಪ್ರಕಾರನೇ ರಘು ಅವ್ರು ಮತ್ತೆ ತಿರ್ಗಾ ಅದನ್ನೆಲ್ಲ ಬೀಳಿಸ್ಬಿಟ್ಟು ಒಂದರಿಂದನೇ ಶುರು ಮಾಡಿದ್ರು.
ಅದು ಕ್ಲಿಯರ್ ಆಗಿ ಮಾಡ್ಕೊಬೇಕು ಮುಂಚೆನೆ. ಆಮೇಲೆ ಬಾಲ್ನ ತಗೊಂಡ್ ಬಂದು ಮಾಳು ಏನಕ್ಕೆ ತಂದು ಕೊಡ್ತಾನವ್ರಿಗೆ ಗೊತ್ತಾಗ್ತಿಲ್ಲ ನನಗೆ. ಸೊ ಉಸ್ತುವಾರಿದೇನು ಜಸ್ಟ್ ನೋಡ್ಕೊಬೇಕು, ಅವ್ರು ಬಾಲ್ ಅವ್ರಿಗೆ ಅಪೋಸಿಟ್ ಇರೋ ತಂಡ ಮೀನ್ಸ್ ವ್ಯಕ್ತಿ ಸೋಲಿಸ್ಬೇಕು ಅಂತಂದ್ರೆ, ಸೊ ಬಿಲ್ಲೆಗಳನ್ನ ಬೀಳಿಸ್ಬೇಕು ಅಂತಂದ್ರೆ, ಸೊ ಅವ್ರು ಬಾಲ್ ತಗೊಂಡ್ಬಂದು ಬಾಲ್ ಹಾಕ್ಬೇಕೆ ಹೊರತು ಸೊ ಮಾಳು ತಂದು ಕೊಡೋದಲ್ಲ. ಮಾಳು ತಂದು ಯಾರಿಗೆ ಕೊಡ್ತಾನೆ, ಬಾಲ್ ಅಲ್ಲಿ ಹೋಗಿರುತ್ತೆ, ತಂದು ಯಾರಿಗೆ ಕೊಡ್ತಾನೆ ಅಲ್ವಾ? ಸೊ ಈಗ ಜಾನ್ವಿ ತಂದು ಕೊಡ್ತಾನೆ ಅಥವಾ ರಘು ತಂದು ಕೊಡ್ತಾನೆ, ಸೊ ಯಾರಿಗೆ ತಂದು ಕೊಟ್ಟರು ಕೂಡ ತಪ್ಪೇನದು. ಫಸ್ಟ್ ಆಫ್ ಆಲ್ ತಂದು ಕೊಡೋದೇ ತಪ್ಪದು. ಅದು ಯಾರಿಗೆ ಕೊಡ್ತಾನೆ ಯಾರಿಗೆ ತಂದು ಕೊಡಲ್ಲ ಅನ್ನೋದು ಬೇರೆ ವಿಷಯ. ಸೊ ಈ ರೀತಿಯಲ್ಲಿ ಅದು ರೂಲ್ ಬುಕ್ಕಲ್ಲಿ ಇರಲ್ಲ. ಅಲ್ಲಿ ಮೇ ಬಿ ಎಲ್ಲರೂ ಕೂಡ ಹೇಳಿದ್ರು, ಬಟ್ ಅದು ಇಬ್ರಿಗೂ ತಂದು ಕೊಟ್ಟವನೇ. ಹಾಗಂದ್ರೆ ಮತ್ತೆ ಜಾನ್ವಿ ಫೇವರ್ ಮಾಡಿದ್ದಾನೆ ಅಥವಾ ರಘು ಫೇವರ್ ಮಾಡಿದ್ದಾನೆ ಅಂತಲ್ಲ, ಅವನಿಗೆ ಸ್ವಲ್ಪ ತಿಳ್ಕೊಳ್ಳೋದ್ರಲ್ಲಿ ಎಲ್ಲ ತಪ್ಪಾಯ್ತು ಅಂತ ಹೇಳ್ಬೋದು. ಸೊ ಈ ರೀತಿಯಲ್ಲಿ ತಪ್ಪುಗಳು ಆಗಬಾರ್ದು. ಅದು ಒಂದು ರೀತಿ ಕ್ಯಾಪ್ಟನ್ ಆಗುವಂಥ ಒಂದು ಟಾಸ್ಕಲ್ಲಿ ಈ ಥರದ ಚಿಕ್ಕ ಚಿಕ್ಕ ತಪ್ಪುಗಳು ತಪ್ಪು ಮಾಡಿದ್ರೆ ಸೊ ಅದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಸೊ ಅಲ್ಲಿ ಅಗೇನ್ ನಮ್ಮ ರಘು ಅವ್ರು ಗೆಲ್ತಾರೆ. ಒಂಥರ ಒನ್ ಸೈಡೆಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಜಾನ್ವಿ ಅವ್ರು ತುಂಬ ಕಷ್ಟಪಡ್ತಾ ಇದ್ರು. ಆಮೇಲೆ ರಘು ಅವ್ರು ಒಂದ್ಸರಿ ಎಲ್ಲ ಬೀಳಿಸಿ ಅರ್ಧ ಮಾಡಿದ್ರು, ಬಟ್ ಅದನ್ನು ಬೀಳಿಸಿ ತಿರ್ಗಾ ಮತ್ತೆ ಸ್ಟಾರ್ಟಿಂಗಿಂದ ಶುರು ಮಾಡಿ ಕೂಡ ವಿನ್ ಆದರು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಒಂದು ಒಳ್ಳೆ ಸೀನ್ ಬೇರೆ ಕ್ರಿಯೇಟ್ ಆಯಿತು. ರಕ್ಷಿತಾ ಆ್ಯಂಡ್ ಗಿಲ್ಲಿ ಹೋಗಿ ತಪ್ಕೊಂಡಿರುವಂಥದ್ದು ಹೊರಗಡೆ ಫುಲ್ ಅದು ಟ್ರೆಂಡ್ ಆಗ್ತಾ ಇದೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಯಾರು ಕೂಡ ಹೋಗಲಿಲ್ಲ ಅನ್ನೋದೊಂದು ಬೇಜಾರು ಇರ್ಬೋದೇನೋ ಅವ್ರ ಫ್ಯಾನ್ಸ್ಗಳಿಗೆ. ಬಿಕಾಸ್ ಯಾರಿಗಲ್ಲಿ ನೋವು ಇದ್ದೇ ಇರುತ್ತೆ. ಒಂದು ಕಡೆಗೆ ಗಿಲ್ಲಿ ಆ್ಯಂಡ್ ರಕ್ಷಿತಾ ಅಂತ ಬಂದಾಗ ಜಾನ್ವಿ ಆಗಬಾರ್ದು ಅನ್ನೋದಿತ್ತು. ಮೇ ಬಿ ರಕ್ಷಿತಾ ಅಂತ ಅನ್ಸುತ್ತೆ, ಅವ್ರು ಹೇಳ್ಕೊಂಡಿದ್ರು. ಸೊ ಜಾನ್ವಿ ಆದರೆ ಫೇವರಿಸಮ್ ಮಾಡ್ತಾರೆ ಹಾಗೆ ಹೀಗೆ ಅಂತ. ಅಶ್ವಿನಿಗೆ ಖಂಡಿತವಾಗ್ಲೂ ನೋವು ಇದ್ದೇ ಇರುತ್ತೆ. ಜಾನ್ವಿ ಆಗಿದ್ದರೆ ಸ್ವಲ್ಪ ಬೆಟರ್ ಆಗಿರ್ಬೋದು ಅಂತ. ರಘು ಆಗಿದ್ದಾದ್ಮೇಲೆ ಸ್ವಲ್ಪ ಅದು ಇರ್ಸು ಮುರ್ಸು ಅಂತ ಇದೆಯಲ್ಲ, ಅದು ಇರುತ್ತೆ ಅಂತಲೇ ಹೇಳ್ಬೋದು. ಬಟ್ ಅಲ್ಲಿ ಕ್ಯಾಪ್ಟನ್ ರೂಮ್ ಕಳಿಸ್ಬೇಕು ಅಂದ್ರೂ ಕೂಡ ಯಾರೂ ಇರಲಿಲ್ಲ ಅಲ್ಲಿ. ಓನ್ಲಿ ಇವ್ರು 3 ಜನ ಇದ್ದಂದ್ರು, ರಕ್ಷಿತಾ, ಗಿಲ್ಲಿ ಆ್ಯಂಡ್ ರಘು ಅವ್ರನ್ನೇ. ಓಕೆ, ಆ್ಯಂಡ್ ಅಲ್ಲಿ ಸ್ವಲ್ಪ ಕ್ವಾಟ್ಲೆ ನಡೆಯುತ್ತೆ. ನಮ್ಮ ಯಾರು ಗಿಲ್ಲಿನೇ ವೈಸ್ ಕ್ಯಾಪ್ಟನ್ ರೀತಿ ಒಳಗಡೆ ಹೋಗ್ತಾನೆ, ಬಿಡಲಿಲ್ಲ ರಘು ಆಚೆ ಎಳೆದು ಬಿಸಾಕ್ತಾನೆ. ಬಿಕಾಸ್ ಆಲ್ರೆಡಿ ಒಂದ್ಸರಿ ಫಸ್ಟ್ ಕ್ಯಾಪ್ಟನ್ ಆದಾಗಲೇ ಸುದೀಪ್ ಸರ್ ಕಡೆಯಿಂದ ಸ್ವಲ್ಪ ಕ್ಲಾಸ್ ತೊಗೊಂಡಿದ್ರು, ಬಿಕಾಸ್ ಮಲ್ಲಮ್ಮನ ಒಳಗಡೆ ಕೂರಿಸಿದ್ದಕ್ಕೆ. ಸೊ ಕ್ಯಾಪ್ಟನ್ ರೂಮ್ ಅನ್ನುವಂಥದ್ದು ಅದು ಓನ್ಲಿ ಕ್ಯಾಪ್ಟನ್ಗೆ ಮಾತ್ರ ಸೀಮಿತವಾಗಿ ಇರಬೇಕೇ ಹೊರತು ಸೊ ಯಾರ್ಯಾರೋ ಹೋಗಿ ಕೂತ್ಕೊಳ್ಳೋವಂಥದ್ದಲ್ಲ. ಸೊ ಅದ್ರ ಮಧ್ಯೆ ಅಲ್ಲಿ ಗಿಲ್ಲಿಗೆ ಸ್ವಲ್ಪ ಕಸ ಗುಡಿಸು, ಅದು ಗುಡಿಸು, ಇದು ಗುಡಿಸು ಅಂತ ಸ್ವಲ್ಪ ಕ್ವಾಟ್ಲೆ ಕೊಡ್ತಾ ಇದ್ರು ನಮ್ಮ ರಘು ಅವರು. ಬಟ್ ಅದನ್ನು ಒಪ್ಪದೇ ಇದ್ದಾಗ ಅಥವಾ ಮಾತು ರಘುದ್ ಕೇಳದೇ ಇದ್ದಾಗ ಸೊ ಕಾವ್ಯ ಕಡೆಯಿಂದ ಬಂದು ಕೆಲಸ ಮಾಡಿಸಿದ್ರು. ಸೊ ಅದು ಒಂದು ಒಳ್ಳೆ ಸ್ಟ್ರಾಟಜಿ ಅಂತ ಹೇಳ್ಬೋದು, ಗಿಲ್ಲಿ ಕಡೆಯಿಂದ ಕೆಲಸ ತಗೋಬೇಕು ಅಂತಂದಾಗ. ಓಕೆ, ಸೊ ಇದೆಲ್ಲ ಆದಮೇಲೆ ಅಲ್ಲಿ ಅಗೇನ್ ಕಳಪೆ ಆ್ಯಂಡ್ ಉತ್ತಮ ಅಂತ ಬರುತ್ತೆ. ಕಳಪೆ ಆ್ಯಂಡ್ ಉತ್ತಮ ಅಂತ ಬಂದಾಗ ಆಬ್ವಿಯಸ್ ಆಗಿ ನಾನು ಅನ್ಕೊಂಡಿದ್ದೆ ಮೇ ಬಿ ಸುದಿಗೆ ಅಥವಾ ರಿಷಾಗೆ ಹೋಗಬೇಕು ಅಂತ. ಬಿಕಾಸ್ ಆಟ ಅಂತ ಬಂದಾಗ ಏನು ಕೂಡ ಮಾಡಿರಲಿಲ್ಲ, ಬಟ್ ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್ ಮಾಡಿದ್ರು ಇವರು. ಕಳಪೆ ಡಿಸ್ಕಷನ್ ಮಾಡ್ತಿದ್ದಾರೆ ಯಾರು, ಧ್ರುವಂತು, ರಿಷಾ, ಸುದಿ, ಜಾನ್ವಿ ಅವರು. ಅಲ್ಲ, ಬಿಗ್ ಬಾಸ್ ಅವರು ಸೀಸನ್ 10ರಿಂದ ನೋಡ್ತಾ ಇದ್ದೀನಿ, ಯಾಕೆ ಇದನ್ನು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡು ಹೇಳ್ತಾ ಇಲ್ಲ ಸ್ಪರ್ಧಿಗಳಿಗೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಸೊ ಇಂಡೈರೆಕ್ಟಾಗಿ ಅಥವಾ ಡೈರೆಕ್ಟಾಗಿ ಡಿಸ್ಕಷನ್ ಮಾಡ್ತಾನೆ ಇದ್ದಾರೆ ಉತ್ತಮ ಆ್ಯಂಡ್ ಕಳಪೆ ಅಂತ ಬಂದಾಗ. ಸೊ ಅದನ್ನು ಬಿಗ್ ಬಾಸ್ ಅವರು ಸುದೀಪ್ ಸರ್ ಹೇಳಬೇಕು, ನೋಡಿ ಇದು ಮಾಡ್ತಿರೋಂಥ ತಪ್ಪು, ಈ ಥರ ಮಾತಾಡಿದ್ರೆ ಡೈರೆಕ್ಟ್ ನಾಮಿನೇಷನ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಏನಾದರೂ ಒಂದು ಪನಿಷ್ಮೆಂಟ್ ಅನ್ನೋ ರೀತಿನ ಇಡಬೇಕು. ಇಲ್ಲ ಅಂತಂದರೆ ಇದು ಒಂಥರ ಬೇರೆಯವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋ ರೀತಿನ ಅನಿಸುತ್ತೆ. ಸೊ ನಿನ್ನೆ ಆಗಿರೋಂಥ ಅದೇನೆ, ಸುದಿ ಆ್ಯಂಡ್ ಎಲ್ಲರೂ ಮಾತಾಡ್ತಿದ್ದಾರೆ. ಸುದಿ ಕ್ಲಿಯರಾಗಿ ಹೇಳ್ತವನೆ ಹಿಂಗೆ 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 ಅಂತ. ಬಟ್ ನಾನು ಆಮೇಲೆ ಹೇಳ್ತಾನೆ, ಸೊ ನಾನು ನಂದು ಹೇಳ್ತಾ ಇದ್ದೀನಿ, ನೀವು ಏನಾದರೂ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ. ಸೊ ಇದು ಖಂಡಿತವಾಗ್ಲೂ ಇನ್ಫ್ಲೂಯೆನ್ಸ್ ಆಗೇ ಆಗುತ್ತೆ. ಸೊ ಈ ಥರದ್ದು ಕಳಪೆ ಆ್ಯಂಡ್ ಉತ್ತಮ ಅಂತ ಬಂದಾಗ ಅಟ್ಲೀಸ್ಟ್ ಅದಕ್ಕಾದರೂ ಕೂಡ ಒಂದು ಇದನ್ನು ರೆಸ್ಟ್ರಿಕ್ಷನ್ಸ್ ಹಾಕಿ ಅಂತ ನನ್ನ ಅನಿಸಿಕೆ. ನೀವು ಗೇಮಲ್ಲಿ ಸ್ಟ್ರಾಟಜಿ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದು ಬೇಡ ಅಂತ ಹೇಳಲ್ಲ. ಬಟ್ ಉತ್ತಮ ಆ್ಯಂಡ್ ಕಳಪೆ ಅಂತ ಬಂದಾಗ ಸೊ ಇದು ಇನ್ಫ್ಲೂಯೆನ್ಸ್ ಆಗಬಾರ್ದು ಅನ್ನೋದು. ಆಮೇಲೆ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡ್ಕೊತವ್ರೆ, ಫಸ್ಟ್ ನಾವು ಹೋಗಿ ಹೇಳ್ಬೇಡೋಣ, ಎಲ್ಲರೂ ಕೂಡ ಅದನ್ನೇ ಫಾಲೋ ಮಾಡ್ತಾರೆ ಅಂತ. ಅಂದರೆ ಇಲ್ಲಿ ಉಳಿದಿರೋಂಥ ಎಲ್ಲರೂ ಕೂಡ ದದ್ದಿ ನನ್ನ ಮಕ್ಕಳು, ನಾವೇನು ಹೇಳ್ತೀವಿ ಅದನ್ನೇ ಹೇಳ್ತಾರೆ ಅನ್ನೋ ರೀತಿಯಲ್ಲಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಒಂಚೂರು ಕ್ಲಾಸ್ ತೊಗೊಬೇಕು. ಇಲ್ಲ ಅಂತಂದರೆ ಇದು ಗ್ರೂಪಿಸಮ್ ಮಾಡಿಕೊಂಡು ಟಾರ್ಗೆಟ್ ಮಾಡಿ ಕೊಡ್ತಾರೆ. ಸೊ ಅದೇ ಆಗ್ತಿರೋವಂಥದ್ದಲ್ಲಿ. ಸೊ ಮಾಡು ಅಂತ ಹೇಳಿದ್ರು ಸ್ಟಾರ್ಟಿಂಗಲ್ಲಿ, ಅದಾದಮೇಲೆ ಯಾರು ಕಾವ್ಯ ಅಂತ ಅನ್ಸುತ್ತೆ, ಕಾವ್ಯ ಮೇ ಬಿ ಫಸ್ಟ್ ಮಾಡು ಅಂತ ಹೇಳಿರುವಂಥದ್ದು ಕಳಪೆ ಅಂತ ಬಂದಾಗ. ಬಟ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಇಂಟ್ರೆಸ್ಟ್, ನನಗೆ ಕೆಲವೊಂದು ಡಿಸಿಷನ್ಗಳು ಇಂಟ್ರೆಸ್ಟಿಂಗ್ ಅಂತ ಅನಿಸಿದೆ ಅಂತಂದರೆ, ಒಂದು ಧ್ರುವಂತ್ ಆ್ಯಂಡ್ ರಿಷಾ ಅವರು ಸೊ ಯಾವಾಗಲೂ ಅಶ್ವಿನಿ ಜೊತೆನೇ ಇರ್ತಾರೆ. ಸೊ ಎಲ್ಲರೂ ಕೂಡ ಕೆಲವರು ಮ್ಯಾಕ್ಸಿಮಮ್ ಜನಗಳು ಸೊ ಅಶ್ವಿನಿಗೆ ಉತ್ತಮ ಅಂತ ಕೊಟ್ಟರೆ, ಇವರಿಬ್ರು ಕೂಡ ರಘುಗೆ ಕೊಡ್ತಾರೆ. ಸೊ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ಸುತ್ತೆ ನನಗೆ. ಎಲ್ಲರೂ ಪಕ್ಕ ಗೇಮ್ಗಳು ಆಡ್ತಿದ್ದಾರೆ ಎಲ್ಲರೂ ಕೂಡ. ಅಲ್ಲಿ ಒಂದು ಗಿಲ್ಲಿ ಬಂದ್ಬಿಟ್ಟು ಮಾಳುಗೆ ಏನೋ ಉತ್ತಮ ಅಂತ ಕೊಡ್ತಾರೆ, ಸೂರಜ್ ಕೊಡ್ತಾರೆ, ಆ್ಯಂಡ್ ಆದ್ಮೇಲೆ ರಕ್ಷಿತಾ ಕೊಡ್ತಾರೆ, ಜೊತೆಗೆ ಅಭಿ ಅವ್ರು ಕೊಟ್ಟಿರುವಂಥದ್ದು. ನನಗೆಲ್ಲೋ ಸ್ವಲ್ಪ ಸರ್ಪ್ರೈಸಿಂಗ್ ಅಂತ ಅನಿಸಿರುವಂಥದ್ದು ಏನು ಅಂತಂದರೆ, ಗಿಲ್ಲಿ ಕೊಟ್ಟಿರುವಂಥ ರೀಸನ್ಗಳಿದಾವಲ್ಲ ಕಳಪೆ ಆ್ಯಂಡ್ ಉತ್ತಮಗೆ. ಕಳಪೆ ಬಂದು ರಾಶಿಕಾಗೆ ಕೊಡ್ತಿರುವಂಥದ್ದು, ಉತ್ತಮ ಬಂದು ಯಾರು ನಮ್ಮ ಮಾಳು ಕೊಟ್ಟಿರುವಂಥದ್ದು. ಸೊ ರೀಸನ್ಗಳಿಗೆ ಎಂಥ ಇಮ್ಯಾಜಿನರಿ ರೀಸನ್ಗಳು ಅಂತಂದರೆ, ಅದು ಅಂದರೆ ಏನಕ್ಕೆ ಮಾಳು ಕೊಟ್ಟ ಅನ್ನೋಂಥದ್ದನ್ನ ಅಣ್ಣನೇ ಇಮ್ಯಾಜಿನ್ ಮಾಡಿಕೊಂಡು ಏನೋ ಒಂದು ಹೇಳ್ಬಿಟ್ರು. ಅದು ಸತ್ಯನೋ ಸುಳ್ಳು ನನಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು ಅದು. ಒಂದು ಆ ಕಲ್ಪನೆ ಮಾಡ್ಕೊಂಡಿರೋಂಥದ್ದು ಇದೆಯಲ್ಲ, ಅದ್ಭುತ ಅಂತ ಹೇಳ್ತೀನಿ ಗಿಲ್ಲಿದು. ಅಂದರೆ ಅವನಿಗೊಂದು ಹಿಂಟ್ ಮುಂಚೆನೇ ಗೊತ್ತಿತ್ತು ಅಂತ ಅನ್ಸುತ್ತೆ. ಅಂದರೆ ಇವರು ತಾನು ಸೇವ್ ಆಗಬೇಕು ಅಂತ ಆಡ್ತಾ ಇರಲಿಲ್ಲ, ಬೇರೆಯವ್ರಿಗೆ ನಾಮಿನೇಟ್ ಮಾಡಬೇಕು ಅನ್ನೋ ರೀತಿಯಲ್ಲೇ ಆ ಒಂದು ಡಿಸ್ಕಷನ್ ಮಾಡ್ತಾ ಇತ್ತು ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬಂತು. ರಾಶಿಕಾಗ ಅಂತ ಬಂದಾಗ ಕಸದಿಂದ ರಸ ಅನ್ನೋ ರೀತಿಯಲ್ಲಿ ಹಿಂಟ್ ಕೊಟ್ಟು ಏನೋ ಮಾಡಿದ್ರು. ಅದು ನೋಡ್ಬಿಟ್ಟು ನನಗೆ ಸಾಮಾನ್ಯದವನಲ್ಲ ಅನ್ನೋ ರೀತಿ ಅನಿಸಿತ್ತು ನನಗೆ. ತುಂಬ ಚೆನ್ನಾಗಿ ಕೊಟ್ಟ. ಆಮೇಲೆ ಅಲ್ಲಿ ನಮ್ಮ ರಕ್ಷಿತಾ ಅವರು ಮಾಳು ಅವ್ರಿಗೆ ಒಂದು ಏನಂತಂದರೆ ಉತ್ತಮ ಕೊಡ್ತಾರೆ. ಕೊಟ್ಟಿರುವಂಥ ರೀಸನ್ ಏನಂತಂದರೆ,
ಸೊ ಆ ನಾಮಿನೇಷನ್ ಟಾಸ್ಕಲ್ಲಿ ಪರ್ಫೆಕ್ಟಾಗಿ ಮಾಡಿದ್ರು ಅಂತ ಹೇಳ್ತಾರೆ. ಬಟ್ ಇವರೇ ಅವತ್ತು ಹೇಳಿದ್ರು ಏನಂತಂದರೆ, ನೀವು ಕೊಟ್ಟಿರುವಂಥ ರೀಸನ್ನು ನಿದ್ರೆ ಅಂದರೆ ಬಿಗ್ ಬಾಸ್ ಆಟದಲ್ಲಿ ನಿದ್ರೆ, ಅದು ಈ ನಿದ್ರೆ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಬಟ್ ಇವಾಗ ಅವರಿಗೆ ಉತ್ತಮ ಕೊಡ್ತಿದ್ದಾರೆ. ಸೂರಜ್ ಹೇಳಿರುವಂಥದ್ದು ನನಗೆ ಸರಿ ಇದೆ. ಬಿಕಾಸ್ ಅಲ್ಲಿ ನಾಮಿನೇಷನ್ ಆ ಟಾಸ್ಕ್ ಆದಮೇಲೆ ಅಲ್ಲಿ ಎಲ್ಲರೂ ಕೂಡ ಯಾರೋ ನಮ್ಮ ಮಾಳುವ ಮೇಲೇ ಎಗರು ಬಿದ್ದರು. ಅದೆಲ್ಲ ಆದರೂ ಕೂಡ ಅದನ್ನು ಕಾಮ್ ಆಗಿ ಇಡೀ ವಾರ ಪೂರ್ತಿ ಕ್ಯಾಪ್ಟನ್ಸಿನ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಅಪ್ರಿಷಿಯೇಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಸೊ ಸೂರಜ್ ಅವರು ಅವ್ರಿಗೆ ಉತ್ತಮ ಕೊಡ್ತಾರೆ. ಆ್ಯಂಡ್ ಅಭಿ ಅಂತ ಬಂದರೆ ಸೊ ಅವ್ರು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ನನಗೇನು ಇಂಪ್ರೂವ್ಮೆಂಟ್ ಅಂತೂ ಕಾಣಿಸಿಲ್ಲ. ವ್ಯಕ್ತಿಗೆ ಒಳ್ಳೆಯವರೇನೆ. ಬಟ್ ಈ ಬಿಗ್ ಬಾಸ್ ಆಟ ಅಂತ ಬಂದಾಗ ಈ ಸ್ಟ್ರಾಟಜಿಗಳು, ಈ ನಾಮಿನೇಷನ್ಗಳು, ರೀಸನ್ಗಳು ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋರಿಗೆ. ಓಕೆ. ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಜಾನ್ವಿ ಅವರು ಅಗೇನ್ ಅದೇ ಮಾಳುಗೆ ಕಳಪೆ ಅಂತ ಕೊಡ್ತಾರೆ. ತುಂಬ ಒಂದು ದೊಡ್ಡದೊಂದು ಇದು ಹೇಳ್ತಾರೆ. ಸೊ ಅದರಲ್ಲಿ ಎಲ್ಲ ಓಕೆ. ಬಟ್ ಆ ದಡ್ಡ ಅನ್ನೋವಂಥದ್ದು, ಅದು ಟಾರ್ಗೆಟ್ ಮಾಡ್ತಿದ್ದಾನೆ, ದ್ವೇಷ ಮಾಡ್ತಿದ್ದಾನೆ, ಕೆಲವೊಂದು ಮಾತುಗಳು ಬಂತದ್ದು ಹಾಗೇನೆ. ಸೊ ಅದು ನನ್ನ ಪ್ರಕಾರ ಮಾಳು ಅಷ್ಟೊಂದೆಲ್ಲ ಥಿಂಕ್ ಮಾಡಿರ್ಲಿಕ್ಕಿಲ್ಲ. ಅವ್ನ ತಲೆಗೆ ಏನು ಬಂತು ಅದನ್ನು ಹೇಳಿದಾನೆ. ಬಿಟ್ಟರೆ ಗ್ರೂಪಿಸಮ್ ಮಾಡ್ಕೊಂಡು ಟಾರ್ಗೆಟ್ ಮಾಡಿ ಅಂತೂ ನನ್ಗೆ ಗೊತ್ತಿರೋಂಗೆ ಕೊಟ್ಟಿಲ್ಲ ಅವನು. ಓಕೆ. ಸೊ ಅದು ಮಾತ್ರ ತಲೆಯಲ್ಲಿರಲಿ. ಆ್ಯಂಡ್ ಉತ್ತಮ ಬಂದು ಇಲ್ಲಿ ನಮಗೆ ಅಶ್ವಿನಿ ಅವ್ರಿಗೆ ಸಿಗುತ್ತೆ. ರಘು ಅವರು ಕೂಡ ಅಶ್ವಿನಿಗೆ ಕೊಡ್ತಾರೆ. ಆ್ಯಂಡ್ ಅಶ್ವಿನಿ ಅವರು ರಘು ಕೊಡ್ತಾರೆ. ಸೊ ಇಬ್ಬರದು ಕೂಡ ಒಂದು ರೀತಿಯಲ್ಲಿ ಎಕ್ಸ್ಚೇಂಜ್ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡ್ರು. ಆ್ಯಂಡ್ ಅಶ್ವಿನಿ ಅವರು ರಘು ಕೊಟ್ಟಿರುವಂಥದ್ದು ಮೇ ಬಿ ಅಲ್ಲಿ ರಘು ಅವರಿಗೆ ಶಾಕ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರ ಮಧ್ಯೆ ನಮ್ಮ ಮಾಳು ಅವರು ಗಿಲ್ಲಿ ಅವರಿಗೆ ಉತ್ತಮ ಕೊಡ್ತಾರೆ. ಗಿಲ್ಲಿಗೆ ಶಾಕು. ಅಲ್ಲಿ ಬಾತ್ರೂಮ್ ಎದುರುಗಡೆ ಹೇಳ್ತಾ ಇದ್ದ, ನಾನೇ ಅನ್ಕೊಂಡಿರ್ಲಿಲ್ಲ, ನನಗೆ ಶಾಕ್ ಆಗೋಯ್ತು ಮಾಳು ಉತ್ತಮ ಕೊಟ್ಟಿರುವಂಥದ್ದ. ಓಕೆ, ಅವನಿಗೇನೋ ಉತ್ತಮ ಅಂತ ಅನಿಸಿದೆ ಗಿಲ್ಲಿ ಜೊತೆಗೆ. ಬಿಕಾಸ್ ಹೇಳಿರೋ ಕೆಲಸ ಎಲ್ಲ ಮಾಡಿದ್ದಾನೆ ಅನ್ನೋ ರೀತಿಯಲ್ಲಿ. ಬಟ್ ರಘು ಹೇಳಿದ್ರೆ ಕೇಳಲ್ಲ. ಗಿಲ್ಲಿ ಏನು ಮಾಡ್ತೀಯಾ, ಕ್ವಾಟ್ಲೆ ಅಷ್ಟೇನೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿವರೆಗೂ ಯಾರಾದರೂ ಕೊಟ್ಟಿದ್ರ ಗಿಲ್ಲಿಗೆ ಉತ್ತಮ ಅಂತ? ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಗಿಲ್ಲಿ ಇಲ್ಲ ಅಂತಂದರೆ ಬಿಗ್ ಬಾಸ್ ಸೀಸನ್ 12 ಇಲ್ಲ, ಅದು ಎರಡನೇ ಮಾತೇ ಇಲ್ಲ. ಸೊ ಅದಕ್ಕೋಸ್ಕರ ಉತ್ತಮ ಡೈರೆಕ್ಟಾಗಿ ಒಂದೇ ಸಾರಿ ಕೊಟ್ಬಿಡ್ತಾರೆ ಅವನಿಗೆ. ಈ ಶೋ ಅಂತ ಸೀಸನ್ 10 ಕೊಟ್ಟಿದ್ರಲ್ಲ, ಯಾರಿಗೆ, ನಮ್ಮ ವಿನಯ್ ಗೌಡಗೆ ಇಬ್ಬರು ಕೊಟ್ಟಿರೋದು ಅಂತ ಅನ್ಸುತ್ತೆ, ಸಂಗೀತ ಆ್ಯಂಡ್ ನಮ್ಮ ಯಾರು ವಿನಯ್ ಗೌಡಗೆ. ಸೊ ಅದೇ ರೀತಿಯಲ್ಲಿ ಎಂಡಲ್ಲಿ ಫಿನಾಲೆ ದಿನ ಸೊ ಒಂದು ಉತ್ತಮ ಅಥವಾ ಒಂದು ದೊಡ್ಡದು ಏನೋ ಪ್ರಶಸ್ತಿ ಇದ್ದರೆ ಅದು ಗಿಲ್ಲಿಗೆ ಕೊಡಬೇಕು ಅಂತ ಅನ್ಸುತ್ತೆ. ಯಾಕಂದರೆ ಸೀಸನ್ 12 ಅವನಿಲ್ಲ ಅಂತಂದರೆ ನೆನೆಸ್ಕೊಳ್ಳೋಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ. ಅವ್ನ ಜಾಗದಲ್ಲಿ ಬೇರೆ ಯಾರಾದರೂ ಬರ್ಬೋದಾಗಿತ್ತು. ಬಟ್ ಈ ರೇಂಜಿಗೆ ಇಂಪ್ಯಾಕ್ಟ್ ಮಾಡ್ತಿದ್ರಾ? ನನ್ನ ಪ್ರಕಾರ ಚಾನ್ಸೇ ಇಲ್ಲ. ಓಕೆ. ಸೊ ಕೊನೆಯಲ್ಲಿ ಒಂದೇ ಸರಿ ಎಲ್ಲ ಸೇರಿಸ್ಬಿಟ್ಟು ಕೊಡ್ತಾರೆ ಅಂತ ಅನ್ಸುತ್ತೆ. ಓಕೆ. ಆ್ಯಂಡ್ ಇದಾದ್ಮೇಲೆ ಒಂದು ಚಿಲ್ಡ್ರನ್ಸ್ ಡೇ ಪ್ರಯುಕ್ತವಾಗಿ ಕೆಲವರು ಮಕ್ಕಳ ಒಂದು ವೀಟುಗಳನ್ನ ಪ್ಲೇ ಮಾಡ್ತಾರೆ. ಒಂದು ಅಲ್ಲಿ ಸುದಿ ಅವ್ರ ಮಗ, ಅವ್ನು ತುಂಬ ಚೆನ್ನಾಗಿ ಮಾತಾಡ್ದ, ಪೊಟೆನ್ಷಿಯಲ್ ಇದೆ ನಿಮಗೆ, ಸೊ ಚೆನ್ನಾಗಿ ಆಡಿ ಸುಧೀರಾ ನೀವು ಗೆದ್ದು ಬರ್ತೀರಾ ಅನ್ನೋ ರೀತಿಯಲ್ಲಿ ಒಂದು ಡೈಲಾಗ್ ಬೇರೆ ಹೊಡೆದ್ರು. ತುಂಬ ಚೆನ್ನಾಗಿತ್ತು ಅದು. ಅದಾದಮೇಲೆ ಅಲ್ಲಿ ಜಾನ್ವಿ ಅವ್ರ ಮಗೊಂದು, ಅಶ್ವಿನಿ ಅವ್ರ ಮಗೊಂದು, ಜೊತೆಗೆ ನಮ್ಮ ಕ್ಯಾಪ್ಟನ್ ರಘು ಅವರ ಒಂದು ಮಗಂದು ಒಂದು ವಿಟಿಗಳನ್ನ ಕೂಡ ಪ್ಲೇ ಮಾಡಿದ್ರು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಎಮೋಷ್ನಲ್ ಮೂಮೆಂಟು. ಸೊ ನೋಡಲಿಕ್ಕೆ ಖುಷಿ ಆಯಿತು ಅಂತಲೇ ಹೇಳ್ತೀನಿ. ಬಟ್ ಮಾಳು ಅವ್ರದ್ದು ಮಕ್ಕಳದು ವಿಟಿ ಪ್ಲೇ ಮಾಡಿದಾಗ ಅವರು ಮೇ ಬಿ ಜೈಲಲ್ಲಿದ್ದರು. ಅಲ್ಲಿಂದ ಅವ್ರನ್ನ ರಘು ಅವ್ರು ಕರ್ಕೊಂಬರ್ಲಿಕ್ಕೆ ಹೋದರು. ಬಟ್ ಬರೋ ಅಷ್ಟೊತ್ತಿಗೆ ಅದು ಆಫ್ ಮಾಡಿಬಿಟ್ರು. ರೂಲ್ಸ್ ಇದು ರೂಲ್ಸ್ ಅಷ್ಟೇ. ಜೈಲಲ್ಲಿದ್ದಾರ, ಜಸ್ಟ್ ಧ್ವನಿ ಕೇಳಿಸ್ಕೊಳ್ಳಿ ಅಷ್ಟೇ, ವಿಡಿಯೋ ಎಲ್ಲ ನೋಡೋಂಗೆ ಪರ್ಮಿಷನ್ ಇಲ್ಲ ಅಂತ ಬಿಗ್ ಬಾಸ್ ಅವ್ರು ನಿರ್ಧಾರ ಮಾಡಿ ಸೊ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಅವ್ರು ಬರೋ ಅಷ್ಟೊತ್ತಿಗೆ. ಗೊತ್ತಿಲ್ಲ, ಇದು ಮೇ ಬಿ ಕಿಚನ ಪಂಚಾಯತಿನ ಅದನ್ನು ಏನಾದರೂ ಪ್ಲೇ ಮಾಡ್ತಾರೆ ಮಾಡಲ್ವಾ ಅಂತ ನೋಡೋಣ ಏನೇನು ಮಾಡ್ತಾರೆ ಅಂತ. ಓಕೆ. ಸೊ ನನಗನ್ಸಿರೋದು ನಿನ್ನೆ ಎಪಿಸೋಡ್ ಬಗ್ಗೆ ಇಷ್ಟು, ಓನ್ಲಿ ಹೈಲೈಟೆಡ್ ಪಾಯಿಂಟ್ಗಳು ಮಾತ್ರ ಮಾತಾಡಿದ್ದೀನಿ. ಇನ್ನು ಚಿಲ್ಲರೆ ಪಲ್ರೆ ಅಂತಂದರೆ ಇಲ್ಲಿ ಅವ್ರು ಹಿಂದೆ ಮಾತಾಡುವಂಥದ್ದು, ಇವ್ರ ಬಗ್ಗೆ ಅವ್ರು ಮಾತಾಡುವಂಥದ್ದು ಇದೆಲ್ಲ ಇದ್ದಿದ್ದೇನೆ. ಸೊ ಅದೇನು ಜಾಸ್ತಿ ಡಿಸ್ಕಷನ್ ಬೇಡ ಅಂತ ಅನ್ಸುತ್ತೆ. ಅದೇನು ವರ್ಕು ಕೂಡ ಆಗಲ್ಲ ಕೂಡ. ಅಲ್ಲಿ ಜನಗಳು ನೋಡ್ತಿದ್ದಾರೆ ಸೊ ಯಾರು ಏನು ಮಾತಾಡ್ತಿದ್ದಾರೆ ಅನ್ನೋಂಥದ್ದು. ಸೊ ನಿಮ್ಗೆ ಅನಿಸುತ್ತೆ ಯಾರು ಎಲಿಮಿನೇಷನ್ ಆಗುತ್ತೆ ಈ ವಾರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ಇವ್ರದಷ್ಟೇ, ಮುಂದಿನ ಸಿಗೋವರೆಗೂ